ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಶಾರ್ಟೆಸ್ಟ್ ಜಾಬ್ ಫಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಪ್ರೋಸೆಸ್ ಅವೈಲಬಲ್ ಬಸ್ ಟೈಮ್ ಕೊಟ್ಟಿರ್ತಾರೆ ಎಲ್ಲದರಲ್ಲೂ. ಫಸ್ಟು ಗ್ಯಾಂಟ್ ಚಾರ್ಟ್ ಬರ್ಕೋಬೇಕು. ಗ್ಯಾಂಟ್ ಚಾರ್ಟ್ ಫೈಂಡ್ ಔಟ್ ಮಾಡಿದ್ರೆ 90% ವರ್ಕ್ ಮುಗೀತು ಅಂತಲೇ ಅರ್ಥ. ಪ್ರೋಸೆಸ್ 5 ಇರೋದ್ರಿಂದ ನಾನು 5 ಬಾಕ್ಸಸ್ ಹಾಕೋತಿದ್ದೀನಿ. ನೆಕ್ಸ್ಟು ಎಲ್ಲ ಆಲ್ಗರಿದಮ್ ಟೆಕ್ನಿಕ್ಸಲ್ಲೂ ನಾವು 0 ಸ್ಟಾರ್ಟ್ ಮಾಡಬೇಕು. 0 ಯಾವುದು P4, ಅದ್ರದ್ದು 6 ಬರ್ಕೊಳ್ಳೇಬೇಕು. ಅದು ಇದನ್ನು ಫಸ್ಟ್ ಬರ್ಕೊಂಡು ಆಮೇಲೆ ನಾವು ಶಾರ್ಟೆಸ್ಟ್ ಜಾಬ್ ಫಸ್ಟ್ ಟೆಕ್ನಿಕ್ ಬಗ್ಗೆ ಡಿಸೈಡ್ ಮಾಡಬೇಕು. ನೆಕ್ಸ್ಟು ಶಾರ್ಟೆಸ್ಟ್ ಯಾವುದಿರೋದು 1 ಮತ್ತು 1 2 ಟೈ ಆಗಿದೆ. ಟೈ ಆದಾಗ ನಾವು FCFS ಫಾಲೋ ಮಾಡಬೇಕು. ಫಸ್ಟು 2 ಅರೈವಲ್ ಆಗುತ್ತೆ 4ಗಿನ್ನ. ಸೊ P1 ಬಸ್ ಟೈಮ್ 1, 6 + 1 7. ನೆಕ್ಸ್ಟ್ P3 ಅದ್ರದ್ದು 1, 7 + 1 8. ನೆಕ್ಸ್ಟ್ 1 ಆದಮೇಲೆ ಶಾರ್ಟೆಸ್ಟ್ ಯಾವುದಿರೋದು 3ದು P5ಗೆ ಇದು 8 + 3 11. ನೆಕ್ಸ್ಟ್ 3 ಆದಮೇಲೆ ಯಾವುದು ಇರೋದು 5, ಅದರದ್ದು P2 8 11 + 5 16. ಇವಾಗ 16 ಬಂದಿದೆ. ಇದು ನಾನು ಟೋಟಲ್ ಬಸ್ ಟೈಮ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ. 5 + 1 6, 6 + 1 7, 7 + 3 10, 10 + 6 16. ಇಲ್ಲಿ ನಾವು ಎಕ್ಸ್ಟ್ರಾ ಬಾಕ್ಸ್ ಏನೂ ತೊಗೊಂಡಿಲ್ಲ. ಸೊ ಟೋಟಲ್ 16. ದಿಸ್ ಈಸ್ ಕರೆಕ್ಟ್. ನೆಕ್ಸ್ಟ್ ಕಂಪ್ಲೀಷನ್ ಟೈಮ್ ಹೇಗೆ ಮಾಡೋದು ಅಂತ ಹೇಳಿದ್ದೆ. P1 7, P2 16, P3 8, P4 6, P5 11. ಟರ್ನ್ ಅರೌಂಡ್ ಟೈಮ್ ಅಂದರೆ ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. 7 - 2 5, 16 - 1 15, 8 - 4 4, 6 - 0 6, 11 - 2 is 9. ವೇಟಿಂಗ್ ಟೈಮ್ ಅಂದರೆ ಟರ್ನ್ ಅರೌಂಡ್ ಟೈಮ್ ಮೈನಸ್ ಬಸ್ಟ್ ಟೈಮ್. 5 - 1 4, 15 - 5 10, 4 - 1 3, 6 - 6 0, 9 - 3 is 6. ಇವಾಗ ಅವರೇಜ್ ಫೈಂಡ್ ಔಟ್ ಮಾಡೋಣ. ಅವರೇಜ್ ಆಫ್ ಟರ್ನ್ ಅರೌಂಡ್ ಟೈಮ್ ಈಕ್ವಲ್ಸ್ 5 + 15 + 4 + 6 + 9 by 1 2 3 4 5. Average waiting time equals 4 + 10 + 3 + 0 + 6 by 5. ಇದನ್ನು ಕ್ಯಾಲ್ಸಿಲ್ಲ ಯೂಸ್ ಮಾಡ್ಕೊಳ್ಳಿ. 15 + 5 20, 24 30, 39 by 5. 14 + 6 20, 23 by 5. 39 by 5 equals 7.80. 23 by 5 equals 4.60. Thank you for watching.